ಮಡದಿಯನ್ನ ನೆನೆದು ಮತ್ತೆ ಮಗುವಾದ ದೇವೇಗೌಡರು ಅಗಲಿದ ಬಾಳ ಸಂಗಾತಿಯ ಫೋಟೋವನ್ನ ನೋಡಿ ಭಾವುಕರಾಗಿದ್ದಾರೆ. ಮುದ್ದಿನ ಮಡದಿಯ ಜೊತೆಗಿನ 101 ನೆನಪು ಈಗ. ಪ್ರೀತಿಯ ಮಡದಿಯನ್ನ ನೆನೆದು ಮತ್ತೆ ಮಗುವಾದ ದೇವೇಗೌಡರು ಅಗಲಿದ ಬಾಳ ಸಂಗಾತಿಯ ಫೋಟೋ ನೋಡಿ ಭಾವುಕರಾಗಿದ್ದಾರೆ. ಮುದ್ದಿನ ಮಡದಿಯ ಜೊತೆಗಿನ 101 ನೆನಪು ಈಗ ನೆನಪಿಸ್ಕೊಳ್ತಾ ಇರುವಂಥದ್ದು. 72 ವರ್ಷಗಳ ದಾಂಪತ್ಯ ಜೀವನ ಸಾಗಿಸಿದ್ದ ಜೋಡಿ ಸುದೀರ್ಘವಾಗಿ ಪ್ರೀತಿಯ ಪತ್ನಿಯ ಫೋಟೋವನ್ನ ನೋಡಿದ ದೇವೇಗೌಡರು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ ಎಚ್ಡಿಡಿ. ದೇವೇಗೌಡರ ನೆನಪುಗಳಿಗೆ ಜೀವ ತುಂಬಿದ ಫೋಟೋ ಇದು. ಒಂದೊಂದೇ ಫೋಟೋವನ್ನ ನೋಡುತ್ತಾ ಗೌಡ್ರು ಭಾವುಕರಾಗಿದ್ದಾರೆ. ತಾಯಿ ಫೋಟೋ ನೋಡಿ ಕಣ್ಣು ಒದ್ದೆ ಮಾಡಿಕೊಂಡ ರೇವಣ್ಣ. ಅಮ್ಮನೊಂದಿಗಿನ ಆ ದಿನಗಳನ್ನ ನೆನೆದು ಪುತ್ರ ರೇವಣ್ಣ ಅವರು ಕೂಡ ಭಾವುಕರಾಗಿದ್ದಾರೆ. ಇನ್ನು ಪ್ರೀತಿಯ ಮಡದಿಯನ್ನ ನೆನೆದು ಮತ್ತೆ ಮಗುವಾಗಿದ್ದಾರೆ ದೇವೇಗೌಡರು. ಅಗಲಿದ ಬಾಳ ಸಂಗಾತಿಯ ಫೋಟೋವನ್ನ ನೋಡಿ ಭಾವುಕರಾಗ್ತಿದ್ದಾರೆ. ಮುದ್ದಿನ ಮಡದಿಯ ಜೊತೆಗಿನ 101 ನೆನಪು ಈಗ ನೆನಪಿಸಿಕೊಳ್ತಾ ಇರುವಂಥದ್ದು. 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನವನ್ನ ನಡೆಸಿದ್ದಂತಹ ಜೋಡಿ. ನೋಡಿ, ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಪ್ರೀತಿಯ ಮಡದಿಯ ಫೋಟೋವನ್ನ ನೋಡ್ತಾ ಇದ್ದಾರೆ ದೇವೇಗೌಡರು. ಅಗಲಿದ ಬಾಳ ಸಂಗಾತಿಯ ಫೋಟೋವನ್ನ ನೋಡಿ ಭಾವುಕರಾಗಿದ್ದಾರೆ. ಫೋಟೋ ನೋಡ್ತಾ ಇರುವಾಗ ಆ ಒಂದು ಕಾರ್ಯಕ್ರಮದ ಫೋಟೋ ಅನ್ಸುತ್ತೆ. ತಂದೆಯ ಜೊತೆಗೆ ಎಚ್.ಡಿ. ರೇವಣ್ಣ ಅವರು ಕೂಡ ಇದ್ದಾರೆ. ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಜೊತೆಗೆ ಇರುವಂಥದ್ದು, ತಂದೆಯ ಜೊತೆಗೆ ಇದ್ದಾರೆ. ಫೋಟೋವನ್ನ ನೋಡ್ತಾ ನೋಡ್ತಾ ಅವರು ಭಾವುಕರಾಗಿದ್ದಾರೆ. ಒಂದಷ್ಟು ಫೋಟೋಗಳನ್ನ ನೋಡ್ತಾ ಏನೇನಾಗಿತ್ತು ಅವತ್ತಿನ ದಿನಗಳಲ್ಲಿ, ಆ ರೀತಿಯಾಗಿ ಆ ಘಟನೆಗಳನ್ನ ಕೂಡ ಮಕ್ಕಳ ಜೊತೆಗೆ ಮಾತನಾಡುತ್ತಾ ಹೇಳಿರುವಂಥದ್ದು. ಒಂದೊಂದೇ ಫೋಟೋವನ್ನ ನೋಡುತ್ತಾ ದೇವೇಗೌಡರು ಭಾವುಕರಾಗಿದ್ದಾರೆ. 72 ವರ್ಷಗಳ ಸುದೀರ್ಘ ಜೀವನವನ್ನ ನಡೆಸಿದ್ರು ಇಬ್ರು ಕೂಡ. ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿದ್ದಂತಹ ಪ್ರೀತಿಯ ಜೋಡಿ, ಎಲ್ರಿಗೂ ಕೂಡ ಮಾದರಿಯಾಗಿರುವಂಥದ್ದು ದೇವೇಗೌಡರು ಹಾಗೆ ಚನ್ನಮ್ಮ ಅವರು. ಇದೀಗ ಮಡದಿಯನ್ನ ನೆನೆದು ಮತ್ತೆ ಮಗುವಾಗಿದ್ದಾರೆ ದೇವೇಗೌಡರು. ಪ್ರೀತಿಯ ಪತ್ನಿಯ ಫೋಟೋವನ್ನ ನೋಡಿದ ದೇವೇಗೌಡರು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ದೇವೇಗೌಡರ ನೆನಪುಗಳಿಗೆ ಜೀವ ತುಂಬಿರುವಂತಹ ಈ ಫೋಟೋಗಳು. ಒಂದೊಂದೇ ಫೋಟೋವನ್ನ ನೋಡುತ್ತಾ ದೇವೇಗೌಡರು ಭಾವುಕರಾಗಿದ್ದಾರೆ. ತಾಯಿ ಫೋಟೋವನ್ನ ನೋಡಿ ಕಣ್ಣನ್ನ ಒದ್ದೆಯನ್ನ ಮಾಡಿಕೊಂಡಿದ್ದಾರೆ ಎಚ್.ಡಿ. ರೇವಣ್ಣ. ತಾಯಿ ಅಂತಂದ್ರೆ ಅವ್ರಿಗೂ ಕೂಡ ಎಲ್ಲಿಲ್ಲದ ಪ್ರೀತಿ. ಜೊತೆಗೆ ಪ್ರೀತಿಯ ಮಗನಾಗಿದ್ರು ಕುಮಾರಸ್ವಾಮಿ. ಪ್ರೀತಿಯ ತಾಯಿ ಹಾಗೆ ದೇವೇಗೌಡರು ಪತ್ನಿಯನ್ನ ನೋಡಿ ಈಗ ಭಾವುಕರಾಗಿರುವಂಥದ್ದು. ಒಂದೊಂದೇ ಫೋಟೋವನ್ನ ನೋಡ್ತಾ ಇರುವಂಥದ್ದು. ಮನೆಯಲ್ಲಿ ಇರುವಂತಹ ಹಾಲ್ಬಾಮ್ನಲ್ಲಿ ಆ ಫೋಟೋಗಳನ್ನ ನೋಡ್ತಾ ಇದ್ದಾರೆ. ಅವತ್ತು ಏನಾಗಿತ್ತು ಆ ಘಟನೆ, ಹೇಗಿತ್ತು ಆ ದಿನ, ಆ ಎಲ್ಲ ಘಟನೆಗಳನ್ನ ಕೂಡ ಮಕ್ಕಳ ಜೊತೆಗೆ ಮಾತನಾಡುತ್ತಾ ಪತ್ನಿಯ ಒಂದು ಮೆಲುಕನ್ನ ಹಾಕಿರುವಂಥದ್ದು. 101 ನೆನಪುಗಳಿಗೆ ಈಗ ಸಾಕ್ಷಿ ಆಗ್ತಾ ಇರುವಂಥದ್ದು. ಮಡದಿಯನ್ನ ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ. ಅಗಲಿದ ಬಾಳ ಸಂಗಾತಿಯ ಫೋಟೋವನ್ನ ನೋಡಿ ಕಣ್ಣೀರು ಹಾಕಿದ್ದಾರೆ, ನೆನಪನ್ನ ಮಾಡಿಕೊಂಡಿದ್ದಾರೆ. 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನಕ್ಕೆ ಮುನ್ನುಡಿಯನ್ನ ಬರೆದಿದ್ರು ದೇವೇಗೌಡರು ಹಾಗೆ ಚನ್ನಮ್ಮ ಅವರು. ಸಾಕಷ್ಟು ಮಂದಿಗೆ ಅವರು ಒಂದಲ್ಲ ಎರಡಲ್ಲ ಲಕ್ಷಾಂತರ ಮಂದಿಗೂ ಕೂಡ ಈ ದಂಪತಿಗಳು ಮಾರ್ಗದರ್ಶಕರಾಗಿದ್ದಾರೆ ಅಂತಂದ್ರೆ ನಿಜಕ್ಕೂ ಹೌದು, ಸತ್ಯದ ಸಂಗತಿ. ಯಾಕಂತಂದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ದೇವೇಗೌಡರ ಜೊತೆಗೆ ಇದ್ದಂತಹ ಜೀವ ಅದು. ಪತ್ನಿಯಾಗಿ, ಸ್ನೇಹಿತಿಯಾಗಿ, ಜೊತೆಗೆ ತಾಯಿಗೆ, ಮಕ್ಕಳಿಗೆ ತಾಯಿಯಾಗಿ, ಒಬ್ಬ ಶಿಕ್ಷಕಿಯಾಗಿ, ಮೊಮ್ಮಕ್ಕಳಿಗೆ ಪ್ರೀತಿಯ ಅಜ್ಜಿಯಾಗಿ ನಿಂತಹ ಮಹಾನ್ ಶಕ್ತಿಯಾಗಿದ್ರು ದೇವೇಗೌಡರ ಕುಟುಂಬಕ್ಕೆ. ಇವತ್ತು ಅವರಿಲ್ಲ. ಆ ಒಂದು ಫೋಟೋಗಳನ್ನ ನೋಡ್ತಾ ಈಗ ಭಾವುಕರಾಗಿದ್ದಾರೆ ದೇವೇಗೌಡರು. ಹಾಗೆ ರೇವಣ್ಣ ಅವರು ಕೂಡ ಕಣ್ಣೀರನ್ನ ಹಾಕಿರುವಂಥದ್ದು. ಪ್ರೀತಿಯ ಮಡದಿಯನ್ನ ನೆನೆದು ಈಗ ದೇವೇಗೌಡರು ಮಗುವಾಗಿರುವಂಥದ್ದು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತಾನೆ ಅವರನ್ನ ಕರೀತಾ ಇದ್ರು. ಯಾಕಂತಂದ್ರೆ ಯಾರೇ ಮನೆಗೆ ಹೋದ್ರೂ ಕೂಡ ಚನ್ನಮ್ಮ ಅವರು ಪ್ರೀತಿಯಿಂದ ಅವರಿಗೊಂದು ಕಾಣಿಕೆಯನ್ನ ಕೊಟ್ಟು ಕೈ ತುಂಬ ಒಂದಷ್ಟು ಪ್ರೀತಿಯ ಉಡುಗೊರೆಗಳನ್ನ ಕೊಟ್ಟು ಒಂದು ಕೈ ತುತ್ತನ್ನ ಇಟ್ಟು ಕಳಿಸ್ತಾ ಇದ್ರು. ಆ ಒಂದು ಪ್ರೀತಿಯನ್ನ ನೆನಪಿಸ್ಕೊಂಡಂತಹ ಎಷ್ಟೋ
ಯುವಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಜನರಾಗಿರ್ಬೋದು, ಕ್ಷೇತ್ರದ ಜನರು ಅವರೆಲ್ಲರ ಪ್ರೀತಿಗೂ ಈಗ ಸಾಕ್ಷಿಯಾಗಿರುವಂಥದ್ದು. ದೇವೇಗೌಡರು ಕೂಡ ತುಂಬ ಪ್ರೀತಿ ಮಾಡ್ತಾ ಇದ್ರು ಪತ್ನಿಯನ್ನ. ಕೊನೆಯ ಕ್ಷಣದಲ್ಲೂ ಕೂಡ ಊಟ ಮಾಡಿಸ್ತಾ ಇದ್ರು, ಹಾಸ್ಪಿಟಲ್ನಲ್ಲಿ ಇದ್ದಾಗಲೂ ಕೂಡ, ಈ ವಯಸ್ಸಿನಲ್ಲೂ ಕೂಡ. ಇನ್ನು ಪತ್ನಿ ಚೆನ್ನಮ್ಮ ಅವರು ಕೂಡ ದೇವೇಗೌಡರು ಎಷ್ಟೇ ವಯಸ್ಸಾಗಿದ್ರು ಕೂಡ, ಅವ್ರಿಗೆ ಪಾಪ ವಯಸ್ಸಾಗಿದ್ರು ಕೂಡ ಬಗ್ಗೋದಕ್ಕಾಗಲ್ಲ ಅಂದ್ರೂ ಕೂಡ ದಿನನಿತ್ಯ ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಆ ಒಂದು ದಂಪತಿಗಳು ಇಬ್ಬರನ್ನ ಒಬ್ರಿಗೊಬ್ರು ಅಷ್ಟು ಪ್ರೀತಿಸ್ತಾ ಇದ್ರು. ಇದೀಗ ಪತ್ನಿ ಇಲ್ಲ, ಅಗಲಿರುವಂತಹ ಚೆನ್ನಮ್ಮ ಅವರ ಫೋಟೋವನ್ನು ನೋಡಿ ಭಾವುಕರಾಗಿದ್ದಾರೆ ದೇವೇಗೌಡರು. ಮನೆಯಲ್ಲಿ ಇದ್ದಂತಹ ಹಾಲ್ಬಂಬಲ್ನಲ್ಲಿ ಈ ಒಂದು ಫೋಟೋಗಳನ್ನು ನೋಡಿ ಭಾವುಕರಾಗಿದ್ದಾರೆ. ಎಲ್ಲರೂ ಕೂಡ ಇರುವಂಥದ್ದು ಮನೆಯಲ್ಲಿ ಇದೀಗ. ಇನ್ನೇನು 2-3 ದಿನದಲ್ಲಿ ಒಂದು ಪುಣ್ಯ ಸ್ಮರಣ ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈಗ ಹಾಜರಾಗುವಂಥದ್ದು.